ಹೆಂಡತಿ ಮಾತು ಕೇಳ್ದಂಗೂ ಇರಬೇಕು, ಅವ್ರ ಮುಂದೆ ನಾವು ಕೇಳ್ತಾ ಇಲ್ಲ ಅನ್ನೋ ಫೋಜು ಕೊಡಬೇಕು. ಇದೇ ಸುಖ ಸಂಸಾರದ 18ನೇ ಸೂತ್ರ. ಪರವಾಗಿಲ್ವೇ, ಸುಖ ಸಂಸಾರದ ಸೂತ್ರನ ಅರ್ದು ಕುಡಿದ್ಬಿಟ್ಟಿದ್ಯಾ ಅನ್ಸುತ್ತೆ. ಅಮ್ಮ ಗಂಡ ಹೆಂಡತಿ ಆದರ್ಶ ದಂಪತಿಗಳಾಗಿ ಬಾಳ್ಬೇಕು ಅಂದ್ರೆ ಈ ತರ ತುಂಬಾ ಸೂತ್ರ ಇದೆ. ನಾನು ನಿಂಗೆ ನಿಧಾನವಾಗಿ ಹೇಳ್ಕೊಡ್ತೀನಿ, ಆಯ್ತಾ? ಮೊದಲು ಬಾಮಿನಿ ಅಮ್ಮಂಗೊಂದು ಫೋನ್ ಮಾಡ್ಬಿಡ್ತೀನಿ ಇರು. ಓಕೆ. ನಮಸ್ತೆ. ಹೇಳಿ ವೀರಣ್ಣ ಅವ್ರೆ. ಆಯ್ತು ಆಯ್ತು, ನಿಮ್ದಾಯ್ತಾ? ಆಯ್ತಮ್ಮ. ಏನ್ ಹೇಳಿ ವಿಷಯ? ಅಲ್ಲ, ಈಗ ತಾನೇ ವಿಷಯ ಗೊತ್ತಾಯ್ತು. ನಮ್ಮ ಮಳೆ ಅಂದ್ರೇನೋ ಕಾಲ್ ಮೇಲೆ ಬಿಸಿ ಹಾಲು ಚೆಲ್ಕೊಂಡ್ಬಿಟ್ರಂತೆ. ಹೌದು ವೀರಣ್ಣ ಅವ್ರೆ, ಅದು ನಾನು ವಾಕಿಂಗ್ ಹೋಗಿದ್ನಾ, ಬರೋ ಅಷ್ಟ್ರಲ್ಲಿ ಸುಶಾಂತ್ ಹೀಗ್ ಮಾಡ್ಕೊಂಡ್ಬಿಟ್ಟಿದಾನೆ ನೋಡಿ. ಅಲ್ಲಮ್ಮ, ಮೊನ್ನೆ ಕೈ ಬೆರಳಿಗೇನೋ ಏಟ್ ಮಾಡ್ಕೊಂಡ್ಬಿಟ್ರು. ಈಗ ನೋಡಿದ್ರೆ ಕಾಲ್ ಮೇಲೆ ಬಿಸಿ ಹಾಲು ಚೆಲ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಬೇರೆ ಫಿಕ್ಸ್ ಆಗಿದೆ. ಇಂಥ ಸಂದರ್ಭದಲ್ಲಿ ಈ ಥರ ಆಯ್ತು ಅಂತಂದ್ರೆ ಅಮ್ಮ, ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ದಯವಿಟ್ಟು ಅಳಿಯಂದ್ರನ್ನ ಸ್ವಲ್ಪ ಜಾಗರೂಕತೆಯಿಂದ ನೋಡ್ಕೊಳ್ಳಿಮ್ಮ. ಖಂಡಿತ ನಾನು ನೋಡ್ಕೋತೀನಿ, ನೀವೇನೂ ಚಿಂತೆ ಮಾಡಬೇಡಿ. ಆಯ್ತಮ್ಮ, ಸ್ವಲ್ಪ ಹುಷಾರಮ್ಮ. ದಯವಿಟ್ಟು ನನ್ನ ಮಾತಿಂದ ಬೇಜಾರು ಮಾಡ್ಕೋಬೇಡಿ. ಸರಿ, ಫೋನ್ ಇಡ್ತೀನಮ್ಮ. ಸರಿ ಸರಿ ವೀರಣ್ಣ ಅವ್ರೆ, ನಮಸ್ತೆ. ನಮಸ್ತೆ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗಿಂತ ನೀನೆ ಅದಕ್ಕೆ ತುಂಬಾ ಜಾಸ್ತಿ ಹೆದರೋದು. ಅದು ಹೆದರಿಕೆ ಅಲ್ಲ ಕಂದ, ಪ್ರೀತಿ ಅಂತಾರಲ್ಲ ಅದು. ಪ್ರೀತಿ ಅಂತೆ. ಹಾಯ್ ಚೈನೀಸ್. ಅರ್ಚನಾ, ಐಟಮ್ ಎಲ್ಲ ಹೇಳಿದ್ದೀನಲ್ಲಪ್ಪ, ಒಂದ್ ನಿಮಿಷ ಹಂಗೆ ಇರು. ಇನ್ನೊಂದ್ಸರಿ ಹೇಳ್ತೀನಿ ರೀ. ಒಂದ್ ನಿಮಿಷ ಮತ್ತೆ ಮಾಡ್ತೀನಿ ಇರು. ಸ್ವಲ್ಪ ಹಣೆ ತೋರ್ಸಿ. ಯಾಕೆ, ನಾನು ಹಣೆಯಲ್ಲಿ ಏನ್ ಬರ್ದಿದೆ ಅಂತ ಓದ್ತೀಯಾ? ಓ, ಬರೀ ನಿಮಗ್ ತಮಾಷೆನೆ ಆಯ್ತಲ್ರಿ. ಅತ್ಗೆ, ಅಚ್ಚು ಬಾಮ್ಮ ಇಲ್ಲಿ. ಹೋಗ್ ಬಂದ್ರಾ? ಏನತ್ಗೆ, ಯಾರ್ಯಾರ್ಗೆ ಏನೇನ್ ಬೇಡ್ಕೊಂಬಂದ್ರಿ ದೇವ್ರ ಹತ್ರ? ಅಮ್ಮ, ಯಾರ್ಯಾರಿಗೆ ಏನೇನ್ ಬೇಡ್ಕೊಂಬಂದ್ ಹೇಳ ನನಗೆ ಗೊತ್ತಿಲ್ಲ ಕಣಮ್ಮ. ಆದ್ರೆ ಗಂಡ ನನ್ ಮಾತು ಕೇಳೋ ಹಾಗಾಗ್ಲಪ್ಪ ದೇವ್ರೇ ಅಂತ ಮಾತ್ರ ಬೇಡ್ಕೊಂಬಂದಿರ್ತಾಳೆ. ನಿಮಗೆ ಎಷ್ಟ್ ಚೆನ್ನಾಗ್ ಗೊತ್ತಾಗಿದೆ ರೀ. ಈಗ್ಲಾದ್ರೂ ಗೊತ್ತಾಯ್ತಲ್ಲ ನೀವು ನನ್ ಮಾತ್ ಕೇಳಲ್ಲ ಅಂತ. ಅತ್ಗೆ, ಅದನ್ ಬಿಡಿ, ನೀವೇನ್ ಕೇಳ್ಕೊಂಬಂದ್ರಿ? ಅಚ್ಚು, ಸುಶಾಂತ್ ಅವ್ರಿಗೆ ಹೀಗಾಯ್ತಲ್ವಾ, ಅದಕ್ಕೆ ನಾನು ಹೋಗಿ ಪುರೋಹಿತ್ರ ಹತ್ರ ಕೇಳ್ಕೊಂಡೆ. ಏನಂದ್ರು ಅದ್ಕೆ? ಅದೇನೋ ಜಾತಕದಲ್ಲಿ ದೋಷ ಇದೆಯಂತಮ್ಮ. ಅದಕ್ಕೆ ಅಮ್ಮನವ್ರಿಗೆ ರುದ್ರಾಭಿಷೇಕ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು. ಇವತ್ ಹೇಗಿದ್ರು ದುರ್ಗಾಷ್ಟಮಿ ಅಲ್ವಾ, ಸುಶಾಂತ್ ಅವರಿಗೆ ಫೋನ್ ಮಾಡಿ ಬರಕ್ ಹೇಳಮ್ಮ. ಇಬ್ರು ಹೋಗಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡ್ ಬಂದ್ಬಿಡಿ, ಅಲ್ವೇನ್ರಿ? ಅಮ್ಮ, ನಿಮ್ಮ ದಾಂಪತ್ಯ ಜೀವನಕ್ಕೆ ತೊಂದರೆ ಆಗದೆ ಇರ್ಲಿ ಅಂತ ಹೇಳಿ ನಿಮ್ಮ ಅತ್ತಿಗೆ ದೇವಸ್ಥಾನಕ್ಕೆ ಹೋಗಿ ಕೇಳ್ಕೊಂಬಂದ್ಯಾಳೆ. ಅದೊಂದು ಪೂಜೆ ಮಾಡಿಸ್ಬಿಟ್ರೆ ಒಳ್ಳೇದು ಅಂತ ನನಗೂ ಅನ್ನಿಸ್ತಾ ಇದೆ. ಸುಶಾಂತ್ ಅವ್ರಿಗೊಂದು ಫೋನ್ ಮಾಡಿ ಹೇಳು ಕಂದ. ಓಕೆ. ಹಲೋ ಅರ್ಚನಾ ಅವ್ರೆ, ಹೇಳಿ. ಸುಶಾಂತ್, ಸ್ವಲ್ಪ ಮನೆ ಹತ್ರ ಬರೋದಿಕ್ಕಾಗತ್ತಾ? ಯಾಕೆ? ನಾನು ನೀವು ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಾಗಿತ್ತು. ನೀವು ಕರೆದಾಗ ನಾನು ಬರಲ್ಲ ಅಂತ ಹೇಳ್ತೀನ. ಆದ್ರೂ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಅರ್ಚನಾ. ನಮಗೆ ಒಂದು ಅರ್ಜೆಂಟ್ ಬಿಸ್ನೆಸ್ ಮೀಟಿಂಗ್ ಇದೆ. 1 ಅವರ್ ಹಿಂಗೋಗಿ ಹಂಗೆ ಬಂದ್ಬಿಡ್ತೀನಿ. ಆಮೇಲೆ ಇಬ್ರು ದೇವಸ್ಥಾನಕ್ಕೆ ಹೋಗೋಣ, ಆಗ್ಬೋದಲ್ವಾ? ಇಲ್ಲ ಇಲ್ಲ, ಅದು ಆಕ್ಚುಲಿ 12 o'clock ಮುಂಚೆನೆ ಹೋಗ್ಬೇಕಂತೆ. ಇವತ್ತು ಹೋಗಕ್ಕಾಗ್ಲಿಲ್ಲ ಅಂದ್ರೆ ಮತ್ತೆ ಇನ್ನು ಮುಂದಿನ ತಿಂಗಳವರೆಗೂ ವೇಟ್ ಮಾಡ್ಬೇಕಂತೆ. ಅಷ್ಟರಲ್ಲಿ ಬಂದ್ಬಿಡ್ತೀನಿ ನಾನು.
ಹಾಗೇನಾದ್ರೂ ಮಿಸ್ ಆಯ್ತು ಅಂದ್ರೆ ಸಂಜೆ ಹೋಗಿ ಬರೋಣ. ಅಯ್ಯೋ ಇಲ್ಲ ಸುಶಾಂತ್, ಪೂಜೆನೂ ಇವತ್ತು 12 ಗಂಟೆ ಒಳಗಡೆ ಮಾಡಿ ಮುಗಿಸ್ಬೇಕಂತೆ. ಅದಕ್ಕೆ ಮತ್ತೆ ಮಿಸ್ ಆಯ್ತು ಅಂದ್ರೆ ಇನ್ನು ಮುಂದಿನ ತಿಂಗಳೇ. ಹೌದಾ? ಐಮ್ ಸಾರಿ.